ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿಬಿಡುವುದಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಪ್ರಭು ತಂದೆಯ ಚಿತ್ತವೇನಾಗಿದೆ, ಯಾರೊಬ್ಬರು ನಾಶವಾಗಬಾರದು, ಕಳೆದು ಹೋಗಬಾರದು, ಎಲ್ಲರೂ ಕ್ರಿಸ್ತನಲ್ಲಿ ನಿತ್ಯ ಜೀವ ಪಡೆಯಬೇಕೆಂಬುದಾಗಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಯೇಸು ಕ್ರಿಸ್ತರು ಧರೆಗೆ ಬಂದ ಉದ್ದೇಶ ಪಾಪದ ಮೂಲಕ ಸತ್ತ ನಮ್ಮ ಆತ್ಮಕ್ಕೆ ಜೀವ ನೀಡಲು, ತಂದೆಯ ಸತ್ಸಂಬಂಧಕ್ಕೆ ತರಲು. ಯೇಸು ಕ್ರಿಸ್ತರಲ್ಲಿ ಮಾತ್ರ ನಮ್ಮ ಸಂತೃಪ್ತಿ ಇದೆ. ಆದರೆ ಅನೇಕರಿಗೆ ಈ ಸತ್ಯ ತಿಳಿಯದೆ ಅವರು ಸಂತೃಪ್ತಿಯನ್ನು ಈ ಲೋಕದಲ್ಲಿ, ಮನುಷ್ಯರಲ್ಲಿ, ಸಂಬಂಧಗಳಲ್ಲಿ, ಹಣದಲ್ಲಿ, ಆಸ್ತಿಯಲ್ಲಿ, ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಹೆಸರು ಗಳಿಕೆಯಲ್ಲಿ, ಸಾಧನೆಯಲ್ಲಿ ಹುಡುಕುತ್ತಾರೆ. ಜಕ್ಕಾಯನಿಗೆ ಈ ಲೋಕದ ಎಲ್ಲ ಸುಖ ಸಂಪತ್ತಿತ್ತು, ಆದರೆ ಆತನಿಗೆ ಅದಾವುದು ತೃಪ್ತಿ ಕೊಡಲಿಲ್ಲ. ಆತನಿಗೆ ಯೇಸುವಲ್ಲಿ ಮಾತ್ರ ನನ್ನ ತೃಪ್ತಿ ಇದೆ ಎಂಬ ಸತ್ಯ ತಿಳಿದಾಗ ಆತ ಯೇಸುವನ್ನು ಹುಡುಕಿಕೊಂಡು ಹೋಗ್ತಾನೆ. ಜನರು ಆತನನ್ನು ದೊಡ್ಡ ಪಾಪಿ ಎಂದು ಪರಿಗಣಿಸಿದ್ರು. ಯೇಸು ಆತನನ್ನು ತಳ್ಳಿಬಿಟ್ಟಿಲ್ಲ, ಬದಲಾಗಿ ತನ್ನನ್ನು ಹುಡುಕಿ ಬಂದ ಆತನನ್ನು ಅಮೂಲ್ಯನೆಂದು ಪರಿಗಣಿಸುತ್ತಾರೆ ಮತ್ತು ಈತನು ಸ್ವರ್ಗಕ್ಕೆ ಸೇರಿದವನು ಎಂದು ಎಲ್ಲರ ಮುಂದೆ ಯೇಸು ಸ್ಪಷ್ಟಪಡಿಸುತ್ತಾರೆ. ಇಂದು ನಾವು ಯೇಸುವಲ್ಲಿ ಸಿಗುವ ಭೌತಿಕ ಆಶೀರ್ವಾದವನ್ನು ಮಾತ್ರ ಹುಡುಕಿಕೊಂಡು ಹೋಗ್ತೇವೆ. ಆದರೆ ಪ್ರಿಯರೇ, ಯೇಸು ಬಂದಿರುವುದು ನಿತ್ಯ ಜೀವಕ್ಕಾಗಿ, ನಮ್ಮನ್ನು ಪಾಪದಿಂದ, ಪಿಶಾಚಿಯಿಂದ ರಕ್ಷಿಸಿ ಕಾಪಾಡಿ ತಮ್ಮ ಅನ್ಯೋನ್ಯತೆಯಲ್ಲಿ ಒಂದಾಗಿಸಲು. ಅವರಲ್ಲಿ ನಮಗೆ ಸಂತೃಪ್ತಿ ಇದೆ. ಜಕ್ಕಾಯನ ಮನೆಗೆ ಬಂದ ಯೇಸು ಇವತ್ತು ನಮ್ಮ ಮನೆಗೂ ಬರಲು ಬಯಸ್ತಾರೆ. ಆದರೆ ಇವತ್ತು ನಾವು ನಮ್ಮ ಬಾಗಿಲುಗಳನ್ನು ತೆರೆದು ಕೊಡಬೇಕು. ಆದಿ ಧರ್ಮಸಭೆಯಲ್ಲಿ ಶುಭ ಸಂದೇಶದ ನಿಮಿತ್ತ ಕ್ರೂರ ಹಿಂಸೆ ಪ್ರಾರಂಭ ಆದಾಗ ಭಕ್ತ ವಿಶ್ವಾಸಿಗಳು ಚದುರಿ ಹೋದರು. ಯೇಸುವೆ ಅಭಿಷಿಕ್ತನಾದ ಲೋಕೋದ್ಧಾರಕನೆಂಬ ಸತ್ಯವನ್ನು ಅವರು ಸಮಾರ್ಯದಲ್ಲಿ ಫಿಲಿಪ್ಪನು ಸಾರಲ್ಪಟ್ಟಾಗ ಸಾರಿದಾಗ ಆ ಜನರಿಗೆ ಉಂಟಾದ ಸಂತೋಷಕ್ಕೆ ಎಲ್ಲೆಯೂ ಇರಲಿಲ್ಲ. ಅಂದರೆ ಯೇಸು ಕ್ರಿಸ್ತರಲ್ಲಿ ಅವರಿಗೆ ಸಿಕ್ಕ ಸಂತೃಪ್ತಿಗೆ ಎಲ್ಲೆಯೂ ಇದ್ದಿಲ್ಲ. ಹೌದು ಪ್ರಿಯರೇ, ಇವತ್ತು ಅನೇಕರು ಸೈತಾನನ ವಂಚನೆಯಲ್ಲಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಮಗೆ ನಿತ್ಯ ಜೀವವಿದೆ. ಅವರೇ ಅಭಿಷಿಕ್ತನಾದ ಲೋಕೋದ್ಧಾರಕ ಎಂಬ ಸತ್ಯ ಇವತ್ತು ಸಾರಲ್ಪಡ್ತಾ ಇಲ್ಲ. ಅವರು ಸಂತೃಪ್ತಿಯನ್ನು ಇತರ ಸಂಗತಿಗಳಲ್ಲಿ ಹುಡುಕ್ತಾ ಇದ್ದಾರೆ. ಈ ಸತ್ಯ ಶುಭ ಸಂದೇಶವನ್ನು ಇವತ್ತು ನಾವು ಸಾರಿದಾಗ ಅವರ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತೆ. ಖಂಡಿತವಾಗಿ ಅವರು ಕೂಡ ಆ ಸಂತೋಷವನ್ನು, ಆ ಪರಮಾನಂದವನ್ನು ಅನುಭವಿಸುವವರಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ಇರುವ ಆ ಸಂತೃಪ್ತಿಯನ್ನು ಎಲ್ಲರೂ ಪಡೆಯಲು ನಾನು ನೀವು ಈ ಜೀವೋದ್ಧಾರ ತರುವ, ರಕ್ಷಣೆ ತರುವ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.